Hi, good evening. Hi, friends. ಗುಡ್ ಮಾರ್ನಿಂಗ್. ಬೆಳಗ್ಗೆಗೆ ತಿಂಡಿಗೆ ನಮಗೆ ಓಟ್ ದೋಸೆ ಆಗ್ತಾ ಉಂಟು ನೋಡಿ. ಎಷ್ಟು ಚೆನ್ನಾಗಿ ಚುಕ್ಕಿ 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 ಬಿದ್ದಿದೆ. ಆಮೇಲೆ ಟೀ. ಭಲೆ ಬ್ರಷ್ ಮನ್ಪಿ ದೇಗ್ ಮನ್ ಪೂಜಾರ ಅಂತೆ ಖುಷಿನ ದೊಡ್ಡಡ ಪನ್ಪೆ ಖುಷಿಡ ಪನ್ಪೆ ಶನ್ಮ ಎಣ್ಣೆಡ ಪನ್ಪೆ ದೊಡ ಮಾಡ ಪನ್ಪೆ ದೊಡ ಪಡ ಪನ್ಪೆ ಪೂರ ಕ್ಲಡಲ ಪನ್ಪೆ ಬಾಬು ಬ್ರಷ್ ಮನ್ ಪೂಜಾರ ಮನ್ಪಿ ಮನ್ಪಿ ಯಾವ್ದ ಶೇಲೆ ಇನ್ನೂ ಶೇಲೆ ಬೇಗ ಬ್ರಷ್ ಮನ್ಪಿ. ಗುಡ್ ಬಾಯ್ ಅತ್ತ ಇರ ಗುಡ್ ಬಾಯ್ ಅತ್ತ ಗುಡ್ ಬಾಯ್ ಅತ್ತ ಬ್ಯಾಡ್ ಬಾಯಾ ಆ್ಯಂಡ್ ಬ್ಯಾಡ್ ಬಾಯಾ ಯಾಕೆ ಬ್ರಷ್ ಮನ್ಪಿ ಗುಡ್ ಬಾಯ್ ಅತ್ತ ಗುಡ್ ಬಾಯ್ ನಕಲ್ ಪೂರ ಬ್ರಷ್ ಮನ್ಪೇರು ಇರ್ ಗುಡ್ ಅತ್ತ ಲಕ್ಕಿ 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 ಬೇಗ ಗುಡ್ ಬಾಯ್ ನಕ್ಕೆ ಪಡು ಫಟ್ ಫಟ್ ಬ್ರಷ್ ಮನ್ಪಡು. ಅವು ಶೂವಾ ಹೋಗ್ಬಿಟ್ಟು ಚಾನ್ ಬಾರಿ ಸುಳ್ಳು ಪನ್ಪರೇರು ಬಾಬಾ ಇನ್ನು ಸ್ಕೂಲ್ ಹಿಡ್ದಾದುಂಡಿರೇಗೆ ಡ್ಯಾನ್ಸ್ ಮಾಡ್ಲಿತ್ತಕ ಡ್ಯಾನ್ಸ್ ಉಂಡಿಗೆ ದದ ಉಂಡು ಪಂಡರೆ ಓಯ್ ಹೀರೋ ಅಪ್ಪು ಹೀರೋ ಅಪ್ಪು तुके ब्यूटीफुल तो जो रहा तुपे अप्पू अप्पू ब्यूटीफुल उल्ला रहा तुपे तुले इंची ओ ब्यूटीफुल तो जो रहा ठीक है. वाह बाबू वे स्कूटी बिडोन पोपिना स्कूल गा कम कम हाँ अय मेल्ला मेल्ला बूरवार एद्रु तू ಒಂದ್ ಬಲೆ ಪಿರಾವ್ ತೂ ಒಂದ್ ಓಡೆ ಬೂರವಾರ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ ಸಹ ಆರಾಮಿದ್ದೀರಾ? ನಾನು ಸಹ ಆರಾಮಾಗಿದ್ದೀನಿ. ಇವತ್ತು ನಮ್ಮ ಅಪ್ಪುದು ಏನು ಸ್ಕೂಲಿಗೆ ಕಳಿಸಿ ಬನ್ನಿ ಅಂತ ಹೇಳಿ ಮೇಡಮ್ ಹೇಳಿದಾರಂತೆ, ಏನೋ ಫಂಕ್ಷನ್ ಉಂಟಂತೆ. ಹಾಗೆ ಅವರು ಸಹ ಹೋಗಿದ್ದಾರೆ. ಹಾಗೆ ಸ್ವಲ್ಪ ಬೋರ್ ಅವನಿದ್ರೆ ಏನಾದರೂ ಒಂದು ತಂಟೆ ಮಾಡ್ತಾ ಇರ್ತಾನೆ, ನನಗೆ ಬೈತಾ ಇರಬೇಕು, ಅವಾಗಲೇ ಒಂಥರ ಸಮಾಧಾನ. ಹಾಗೆ ಅವನು ಹೋಗಿದ್ದಾನೆ. ಒಂದು ಹಾಫ್ ಡೇ ಅಷ್ಟೇ ಅವನ ಸ್ಕೂಲು. 9:30 to 12:30 ಬರ್ತಾನೆ. ಈಗ ಏನೋ ಫಂಕ್ಷನ್ ವೇರ್ ಡ್ರೆಸ್ ಎಲ್ಲ ಹಾಕಿ ಕಳಿಸಿ ಅಂತ ಹೇಳಿದ್ದಾರೆ ಮೇಡಮು. ಹಾಗೆ ಫುಲ್ ಚಿಕ್ಕ ಅಂತಾಗಿ ಹೋಗಿದ್ದಾನೆ ಸ್ಕೂಲಿಗೆ, ಭಾರಿ ಖುಷಿಯಲ್ಲಿ. ಬರ್ಬೋದೀಗ 12:30. ಹಾಗೆ ನಮ್ಮದು ಬೆಳಿಗ್ಗೆದು ರುಟೀನು ಸ್ಟಾರ್ಟ್ ಆಯಿತು. ಬೆಳಿಗ್ಗೆ ನಾನು ತಿಂಡಿಗೆ ಓಡಡ್ಡಿ ಅಂತಾರಲ್ಲ, ಓಡ್ ದೋಸೆ, ಕಪ್ಪ ದೋಸೆ ಅದು ಮಾಡಿದ್ದೆ ನಾನು. ಅಪ್ಪು ಇವತ್ತು ಅದೇ ತಿಂದ, ಇಲ್ಲಾದರೆ ಬೇಡ ಬೇಡ ಅಂತ ಹೇಳಿ ಹೇಳ್ತಾ ಇದ್ದ. ಇವರು ಅದೇ ತಿಂದರು, ನಾನು ಸಹ ಅದೇ ತಿಂದೆ, ಟಾಮಿಗೂ ಸಹ ಅದೇ ಕೊಟ್ಟೆ. ಹಾಗೆ ಎಲ್ಲರೂ ಸಹ ಇವತ್ತು ಅದೇ ತಿಂದ್ವಿ. ಇನ್ನು ಮಧ್ಯಾಹ್ನಕ್ಕೆ ಎಂತ ಮಾಡೋದು ಅಂತ ನೋಡಬೇಕು. ಮಧ್ಯಾಹ್ನಕ್ಕೆ ನಿನ್ನೆ ಸ್ವಲ್ಪ ನಾನು ಚಿಲ್ಲಿ ಮಾಡಿದ್ದೆ, ಚಿಕನ್ ಚಿಲ್ಲಿ. ಹಾಗೆ ಅದು ಇದೆ. ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಟೊಮೆಟೊ ಸಾರು ಒಳ್ಳೆ ಆಗ್ತದೆ. ಹಾಗೆ ನಾನು ಅದಕ್ಕೆ ಟೊಮೆಟೊ ಸಾರು ಮಾಡುವ ಅಂತ ಇದ್ದೀನಿ. ಟೊಮೆಟೊ ಸಾರು ಮಾಡಿ ಹಾಗೆ ಲಂಚಿಗೆ ಟೊಮೆಟೊ ಸಾರು ಮಾಡುವ ಅಂತ ಇದ್ದೇನೆ. ನಿನ್ನೆ ನಾನು ತುಂಬ ವೆದರನ್ನು ಹೊಗಳಿಬಿಟ್ಟೆ. ವೆದರಿಗೆ ದೃಷ್ಟಿ ಆಯ್ತೇನು. ಇವತ್ತೊಂದು ಸೆಕೆ ಅಂದರೆ ಕೂತ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಸೆಕೆ. ಬಿಸಿಲಂದರೆ ಕಣ್ಣು ಹೊರಗಡೆ ನೋಡ್ಲಿಕ್ಕೆ ಆಗ್ತಾಯಿಲ್ಲ, ಒಂಥರ ಕಣ್ಣೇ ಮುಚ್ಚಿ ಹೋಗ್ತಾ ಉಂಟು, ಆ ಥರ ಬಿಸಿಲುಂಟು.
ನಿನ್ನೆ ನಾನು ಸ್ವಲ್ಪ ಹೊಗಳಿದ್ದು ಜಾಸ್ತಿ ಐತೇನು ವೆದರಿಗೆ, ಅದಕ್ಕೆ ದೃಷ್ಟಿಯಾಗಿ ಸೆಕೆ ಜೋರಾಗಿದೆ ಮನೆಯಲ್ಲಿ. ಗಾಳಿ ಸಹ ಇಲ್ಲ, ಇಲ್ಲಾಂದರೆ ಆ್ಯಕ್ಚುಲಿ ನಮ್ಮ ಮನೇಲಿ ತುಂಬ ಗಾಳಿ. ಇಷ್ಟೊತ್ತಿಗೆಲ್ಲ ಎಷ್ಟು ಗಾಳಿ ಗೊತ್ತುಂಟ. ಇವತ್ತು ಒಂದು ಎಲೆ ಸಮೇತ ಆಡಲಾಡ್ತಿಲ್ಲ, ಅಷ್ಟು ಸೆಕೆಯಾಗಿದೆ. ಅದಕ್ಕೆ ನನಗೆ ಎಂತ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೆ ಟೊಮೆಟೊ ಸಾರೇ ಸಾಕು ಇವತ್ತು ಲಂಚಿಗೆ. ಆಮೇಲೆ ಒಂದು ಬಟರ್ ಮಿಲ್ಕ್ ಮಾಡುವ, ಚೆನ್ನಾಗಿರುತ್ತೆ, ಸೆಕೆಗೆ ಒಳ್ಳೆ ಆಗ್ತದೆ. ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಮಾತಾಡುವ ಅಂತ ಇದ್ದೀನಿ. ಏನಂದರೆ ಫೋನ್ ಬಗ್ಗೆ. ನಂದೊಂದು ಫೋನ್ ಇದೆ, ಅದನ್ನು ಯಾರಿಗಾದರೂ ಕೊಡುವ ಅಂತಿದ್ದೇನೆ. ಅಂದರೆ ನನ್ನದೇ ಫೋನ್, ಇದು ಓಲ್ಡ್ ಫೋನು, ಚೆನ್ನಾಗಿತ್ತು ಫೋನು. ಸ್ವಲ್ಪ ಅಪ್ಪು ಸ್ಕ್ರ್ಯಾಚ್ ಅಂತ ಆಗಲಿಲ್ಲ ನೋಡಿ, ವರ್ಕಿಂಗ್ ಕಂಡೀಷನಲ್ಲೇ ಇದೆ ನೋಡಿ, ಎಲ್ಲ ವರ್ಕ್ ಆಗ್ತಾ ಉಂಟು. ಆದರೆ ಇಲ್ಲಿ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ, ಅವ್ನು ಬೀಳಿಸಿದ್ದಾನೆ ನೋಡಿ, ಅಷ್ಟೇ, ಮತ್ತೆಂತ ಆಗೋದಿಲ್ಲ. ನೆಟ್ಟು ಎಲ್ಲ ಚಾಲಾಗ್ತದೆ, ಎಲ್ಲ ಚೆನ್ನಾಗಿದೆ. ಫಂಕ್ಷನ್ ಅಂದರೆ ಎಲ್ಲ ಫಂಕ್ಷನ್ ಎಲ್ಲ ಸರಿ ಆಗ್ತಾ ಉಂಟು. ಇದು ನಾನು ಯಾರಿಗಾದರೂ ಕೊಡುವ ಅಂತಿದ್ದೆ. ಅಂದರೆ ಯಾರಾದರೂ ಪೂವರ್ ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೆ, ಈಗೆಲ್ಲ ಆನ್ಲೈನ್ ಕ್ಲಾಸ್ ಅಲ್ಲ, 4th ವೇವ್ ಬರ್ತದೆ ಅಂತ ಸುದ್ದಿ ಉಂಟು, ಅಷ್ಟು ಸರಿ ಗೊತ್ತಿಲ್ಲ. ಹಾಗೆ ಪಾಪದ ಮಕ್ಕಳು ಯಾರಾದರೂ ಇರ್ತಾರಲ್ಲ ಈ ವಿಲೇಜ್ ಸೈಡೆಲ್ಲ, ತುಂಬ ಕಲೀಲಿಕ್ಕೆ ಹುಷಾರಿರ್ತಾರೆ, ಫೋನ್ ಇರೋದಿಲ್ಲ. ಹಾಗೆ ಆಯಿತು ಇಲ್ಲಿ ತುಂಬ ಜನಕ್ಕೆ ಸಹ. ಒಂದೊಂದು ಮನೆಯಲ್ಲೆಲ್ಲ 3 ಮಕ್ಕಳು, ಪಾಪ ಆನ್ಲೈನ್ ಕ್ಲಾಸು, ಮಕ್ಕಳಿಗೆ ಎಲ್ಲರಿಗೂ ಫೋನ್ ತೆಗೆಸಿಕೊಡ್ಲಿಕ್ಕೆ ಪಾಪ ಮನೆಗೆ ಆಗ್ತದ. ಹಾಗೆಲ್ಲ ಕಲೀಲಿಕ್ಕೆಲ್ಲ ಡಲ್ ಆದರು. ಒಂದೊಂದು ಫೋನು ಯಾರಿಗಾದರೂ ಹೆಲ್ಪ್ ಆಗಿ ಎಜುಕೇಷನಿಗೆ ಹೆಲ್ಪ್ ಆದರೆ, ಎಸ್ಪೆಷಲಿ ಲೇಡೀಸಿಗೆ, ಗರ್ಲ್ಸಿಗೆ. ಮತ್ತು ವಿಲೇಜ್ ಸೈಡೆಲ್ಲ ತುಂಬ ವಿಲೇಜ್ ಒಳಗೆ ಎಲ್ಲ ನಡ್ಕೊಂಡೆಲ್ಲ ಹೋಗಬೇಕು ಲೇಡೀಸಿಗೆಲ್ಲ, ಸಂಜೆ ಆಗುತ್ತೆ, ಭಯ ಮಧ್ಯಾಹ್ನ ಎಲ್ಲ. ಇವಾಗ ಒಂದು ಫೋನ್ ಅಂತ ಸೇಫ್ಟಿಗಿದ್ರೆ ಒಳ್ಳೆಯದಲ್ಲ. ಹಾಗೆ ನಂದು ಫೋನ್ ನಾನು ಫ್ರೀಯಾಗಿ ಕೊಡ್ತೀನಿ. ಯಾರಿಗಾದರೂ ಎಮರ್ಜೆನ್ಸಿ ಇದೆ ಅಥವಾ ನೆಸೆಸಿಟಿ ಇದೆ ಅಂತ ಹೇಳಿದರೆ ನನಗೆ ಮೇಲ್ ಮಾಡಿ, ಇಲ್ಲ ಇನ್ಸ್ಟಾದಲ್ಲಿ ನಂಗೆ ಮೇಲ್ ಮಾಡಿ. ನಂದು ಇನ್ಸ್ಟಾ ID ಮತ್ತು ಇಮೇಲ್ ID ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಂದು ಇಮೇಲ್ ID smitha@manipal@gmail.com ಇದಿದೆ. ಆಮೇಲೆ ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗಾದರೂ ಬೇಕು, ಎಮರ್ಜೆನ್ಸಿ ಇದೆ ಫೋನು. ಆಮೇಲೆ ಕಲಿಯೋ ಮಕ್ಕಳಿಗೆಲ್ಲ ಸುಮ್ಮನೆ ಯಾಕೆ ಉಪದ್ರ ಮಾಡೋದು, ಹೆಣ್ಮಕ್ಳು ಕಲ್ತ್ರೇ ದೇಶ ಉದ್ಧಾರ ಆಗೋದು. ನಂಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ, ಅದಕ್ಕೆ ಬಾಯ್ಸಿಗೂ ಕೊಡ್ತೀನಿ, ಹಾಗೇನಿಲ್ಲ. ತುಂಬ ನೆಸೆಸಿಟಿ ಹುಷಾರಿದ್ದಾರೆ, ನನಗೊಂದು ಮೇಲ್ ಮಾಡಿ ಹಾಕಿ, ಯಾಕೆ ಬೇಕು ನಿಮಗೆ ಫೋನು. ಆಮೇಲೆ ಸುಮ್ಮನೆ ಮಿಸ್ಯೂಸು ಆಗಬಾರ್ದು ಫೋನು ಅಷ್ಟೇನು ಒಳ್ಳೆಯದು ಅಲ್ಲ ಮಕ್ಕಳಿಗೆಲ್ಲ. ಆದರೂ ದೊಡ್ಡ ಮಕ್ಕಳಿಗೆ, ಈಗ ಡಿಗ್ರಿ ಹೋಗೋ ಮಕ್ಕಳು, ಕಾಲೇಜಿಗೆ ಹೋಗೋ ಮಕ್ಕಳು, ಅವರೆಲ್ಲ ಇದ್ದರೆ ಪರವಾಗಿಲ್ಲ, ಆನ್ಲೈನ್ ಕ್ಲಾಸಿಗೆಲ್ಲ ಯೂಸ್ ಆಗುತ್ತೆ ಅಂತ ನಾನು ಈ ಫೋನ್ ಕೊಡ್ತಾಯಿದ್ದೀನಿ ಫ್ರೀಯಾಗಿ, ವಿದೌಟ್ ಎನಿ ಕಾಸ್ಟ್. ಏನೂ ಬೇಡ ನನಗೆ, ನೀವು ಒಳ್ಳೆ ಮಾಡಿ ಓದಿ ನನ್ನನ್ನೊಂದು ನೆನೆಸ್ಕೊಂಡ್ರೆ ಸಾಕು, ಅಷ್ಟೇ ಸಾಕು. ಯಾರಿಗಾದರೂ ಬೇಕಿದ್ದರೆ ನನಗೊಂದು ಇಮೇಲ್ ಮಾಡಿ, ಕರೆಕ್ಟಾಗಿ ಡೀಟೇಲ್ಸು, ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ಕೊಡಿ. ನಾನು ಎನ್ಕ್ವೈರಿ ಮಾಡಿ ಯಾರಿಗೆ ಕೊಡ್ಬೋದು ಅಂಥೇಳಿ ಕರೆಕ್ಟಾಗಿ ಚೆಕ್ ಮಾಡಿ, ಆಮೇಲೆ ಮೇಯ್ನಾಗಿ ನೀವೇನು ಓದ್ತಿದ್ದೀರಿ, ಯಾವ ಊರು ಅಂತೇಳಿ ಪರ್ಟಿಕ್ಯುಲರ್ ಹಾಕಿ, ಆಮೇಲೆ ನಾನು ಅವ್ರಿಗೆ ಕೊಟ್ಬಿಡ್ತೀನಿ, ಇದು ಮಾಡಿಬಿಡ್ತೀನಿ, ಕೊರಿಯರ್. ಓಕೆ, ಇಷ್ಟೇ. ಒಂಚೂರು ಸ್ಕ್ರ್ಯಾಚ್ ಆಗಿದೆ ಅಷ್ಟೇ, ಬಿಟ್ಟರೆ ಮತ್ತೆಂತ ಆಗಲಿಲ್ಲ. ಚೆನ್ನಾಗಿದೆ, ವರ್ಕಿಂಗ್ ಫೋನೆಲ್ಲ ಮಾತಾಡ್ಬೋದು, ಚೆನ್ನಾಗಿದೆ ನೋಡಿ. ಎಲ್ಲ ಫಂಕ್ಷನ್ ಆಗ್ತಾ ಉಂಟು, ವಾಲ್ಯೂಮು ಅದು ಇದು ಎಲ್ಲ ಚೆನ್ನಾಗಿ ಕೇಳಿಸ್ತಾ ಉಂಟು, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಸುಮ್ಮನೆ ಯಾರಿಗಾದರೂ ಯೂಸ್ ಆಗಬೇಕಲ್ಲ, ಏನಾದರೂ ನಂದು ಬ್ಲಾಗ್ ನೋಡ್ತೀರಾ, ನನಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದೀರಾ ಅಂದಮೇಲೆ ನಾನು ಸಹ ನಮ್ಮ ಜನಗಳಿಗೆ ಏನಾದರೂ ಒಂದು ಹೆಲ್ಪ್ ಆಗಬೇಕಲ್ಲ. ನನಗೂ ಈ ಚಾನಲ್ ಓಪನ್ ಮಾಡಿದ್ದಕ್ಕೆ ನಾನು ಫ್ಯೂಚರಲ್ಲಿ ನೆನೆಸ್ಬೋದಲ್ಲ, ನನ್ನಿಂದಾಗಿ ಒಂದು ಹೆಲ್ಪ್ ಆಯಿತು ಅಂತೇಳಿ, ಅದಕ್ಕೋಸ್ಕರ ಕೊಡ್ತಾಯಿದ್ದೀನಿ. ಯಾರಿಗಾದರೂ ಬೇಕಿದ್ದರೆ ನಂಗೆ ಕರೆಕ್ಟಾಗಿ ಮೇಲ್ ಮಾಡಿ. ಚೆನ್ನಾಗಿದೆ, ಇದೇ ಒಂದು ಸ್ಕ್ರ್ಯಾಚ್ ಇದೆ, ಬಿಟ್ಟರೆ ಮತ್ತೆ ಏನೂ ಪ್ರಾಬ್ಲಮ್ ಇಲ್ಲ. ಮೇಲ್ ಮಾಡಿ, ಇನ್ಸ್ಟಾದಲ್ಲೂ ಫಾಲೋ ಮಾಡಿ, ಅಲ್ಲೂ ಮೆಸೇಜ್ ಮಾಡಿ ಹೇಳಿ ಯಾಕೆ ಬೇಕು ಅಂತ ಕಳಿಸ್ತೀನಿ ನಾನು. ಮತ್ತು ಈಗ ಟೊಮೆಟೊ ಸಾರು ಮಾಡೋದು. ಮತ್ತು ನಾನು ತಲೆಗೆ ಫುಲ್ಲು ಆಯಿಲ್ ಹಾಕಿದ್ದೀನಿ. ತಲೆ ನೋಡಿ ಅಂತ ನನ್ನ ಕೂದಲೆಲ್ಲ ವೈಟಾಗಿ ಶುರುವಾಗಿದೆ.
ಇದಕ್ಕೂ ಒಂದು ಹೋಮ್ ರೆಮಿಡಿ ಇದೆ. ನಾಳೆದು ಅಥವಾ ನಾಳ್ದು ಬ್ಲಾಗಲ್ಲಿ ನಾನು ಹಾಕ್ತೀನಿ, ಟ್ರೈ ಮಾಡಿ ನೋಡಿ. ಈ ವೈಟ್ ಇದ್ದದ್ದೆಲ್ಲ ಹೇಗೆ ಬ್ಲ್ಯಾಕ್ ಆಗುತ್ತೆ ಅಂತ ನಾನು ಜಾಸ್ತಿಯಾಗಿ ಅದನ್ನೇ ಹಾಕ್ತಾಯಿದ್ದೀನಿ. ತೋರಿಸ್ತೀನಿ ನಾನು ನಿಮಗೂ ಸಹ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಲೇಡೀಸಿಗೆ ಸಪೋರ್ಟ್ ಮಾಡಬೇಕು ಎಲ್ಲರೂ ಸಹ. ಲೇಡೀಸ್ ಮುಂದೆ ಮುಂದೆ ಬರಬೇಕು ಅಲ್ವಾ, ಏನಂತೀರಾ? ಮತ್ತೆಂತ ಅದೇ ಸಂಜೆ ಬೀಚಿಗೆ ಹೋಗುವ ಅಂತ ಅಪ್ಪು ಹೇಳ್ತಿದ್ದಾನೆ. ನೋಡಬೇಕು, ಈ ಸೆಕೆಗೆ ಬೀಚಲ್ಲಿ ಹೋಗಿ ಕೂತ್ಕೊಳ್ಳೋದೇ ಒಳ್ಳೆಯದು. ಬೀಚ್ ನಮಗೆ ತುಂಬ ಹತ್ತಿರ. ಈ NH ಇದೆ ಅಲ್ಲ, ಇದ್ರ ಕ್ರಾಸ್ ಮಾಡಿದರೆ ಆ ಕಡೆ ಬೀಚು, ಈ ಕಡೆ ನಮ್ಮ ಮನೆ. ಆದರೂ ಉದಾಸೀನ ನನಗೆ ಬೀಚಿಗೆ ಹೋಗೋದಂದರೆ. ಮೊದಲೆಲ್ಲ ತುಂಬ ಇಷ್ಟ ಆಗ್ತಿದ್ದಿತ್ತು. ಇವಾಗ ಅಪ್ಪು ಸ್ವಲ್ಪ ಪೋಖ್ರಿಯಾಗಿದ್ದಾನೆ. ಅವ್ನು ಬೀಚಿಗೆ ಹೋದರೆ ಸ್ವಿಮ್ಮಿಂಗ್ ಮಾಡೋದೇ ಬರೋದೇ ಇಲ್ಲ. ಅದು ಎಲ್ಲ ಡ್ರೆಸ್ ಹೊತ್ಕೊಂಡು ಬರ್ಬೇಕು. ಮತ್ತು ಅವನೊಬ್ಬನೇ ನೀರಲ್ಲಿ ಬಿಡಲಿಕ್ಕಾಗುತ್ತಾ? ನಾನು ಸಹ ಹೋಗ್ತೀನಿ. ನನ್ನ ಡ್ರೆಸ್ಸು ಇಷ್ಟು ಚಂಡಿ ಆಗುತ್ತೆ, ಅವನ ಡ್ರೆಸ್ಸು ಇಷ್ಟು ಚಂಡಿ. ಅದನ್ನೆಲ್ಲ ತಂದು ವಾಶ್ ಮಾಡಬೇಕು. ಅದೆಲ್ಲ ತುಂಬ ಕೆಲಸ ಆಗ್ತದೆ ಅಂತ ನಾನೇ ಸ್ವಲ್ಪ ಉದಾಸೀನ ಮಾಡೋದು. ಬೀಚಿಗೆ ಹೋಗೋದಂದರೆ ಬೇಡ 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 ಅಂತ. ಇವತ್ತೇನೋ ನನಗೆ ಮನಸ್ಸಾಗಿದೆ ಬೀಚಿಗೆ ಹೋಗಿ ಕೂತ್ಕೊಳ್ಳೋ ಸುಮ್ಮನೆ ಅಂತ. ಬೀಚ್ ಮತ್ತು ತುಂಬ ಚೆಂದ ಈಗೀಗ. ಮೊದಲು ನಾನಂದರೆ ಸಣ್ಣದಿರುವಾಗೆಲ್ಲ ಬೀಚಿಗೆ ಹೋದರೆ ತುಂಬ ಗಲೀಜಿರೋದು ಬೀಚೆಲ್ಲ. ಎಷ್ಟು ಗಲೀಜು, ಅಲ್ಲಿಗೆ ಹೋಗಲಿಕ್ಕೆ ಗಲೀಜಾಗೋದು. ಇವಾಗೆಲ್ಲ ಬೀಚಲ್ಲಿ ಎಷ್ಟು ಕ್ಲೀನು. ವಾಟರ್ ಸಹ ಅಷ್ಟೇ, ಎಷ್ಟು ಕ್ಲೀನ್ ನೀರು ಬರ್ತದೆ. ವೇವ್ಸು ಅಷ್ಟೇ, ಎಲ್ಲ ಚೆನ್ನಾಗಿದೆ. ಸೌಂಡು ಅದು ಇದೆಲ್ಲ. ಅದೆಲ್ಲ ಎಷ್ಟು ಜನ ಈಗ ಬೀಚಲ್ಲೆಲ್ಲ. ಮೊದಲೆಲ್ಲ ಕಮ್ಮಿ ಇರ್ತಿದ್ದದು, ಈಗೆಲ್ಲ ಜಾಸ್ತಿ. ವರ್ಕ್ ಫ್ರಮ್ ಹೋಮ್ ಅಲ್ಲ, ಎಲ್ಲ ಬ್ಯಾಂಗ್ಳೂರಿನವರು ಅಲ್ಲಿಯವರು ಇಲ್ಲಿಯವರೆಲ್ಲ ಊರಿಗೆ ಬಂದು ಕೂತ್ಕೊಂಡಿದ್ದಾರೆ. ಎಲ್ಲ ಜಾಸ್ತಿಯಾಗಿ ಸಂಜೆ ಹೊತ್ತಿಗೆ ಒಂದು ರಿಲ್ಯಾಕ್ಸ್ ಆಗಲಿಕ್ಕೆ ಅಂತ ಬೀಚ್ ಸೈಡೇ ಇರ್ತಾರೆ. ಹಾಗೆ ಬೀಚಲ್ಲಿ ತುಂಬ ಜನ ಇರ್ತಾರೆ. ಸಣ್ಣ ಸಣ್ಣದು ಇದು ಕ್ರ್ಯಾಬ್ ಇದು ಮರಿ ಎಲ್ಲ ಇರ್ತದೆ. ಖುಷಿ ಆಗ್ತದೆ, ನನಗೆ ನೋಡುವಾಗಲೇ ಖುಷಿ ಆಗ್ತದೆ. ಇನ್ನು ಮಕ್ಕಳಿಗೆಲ್ಲ ಎಷ್ಟು ಖುಷಿ ಆಗ್ಬೋದು. ಚೆನ್ನಾಗಿದೆ. ಆದರೆ ಹೋಗೋದು ಅಂತ ಡಿಸೈಡ್ ಮಾಡಿದ್ದೇವೆ. ನೋಡಬೇಕಿನ್ನು. ಕೆಲವೊಮ್ಮೆ ಅಪ್ಪು ಮಧ್ಯಾಹ್ನ ಮಲಗಿದರೆ ಗಟ್ಟಿ ಮಲಗ್ತಾನೆ. ಅವನು ಒಂದು 6 o'clock ಆಗಿ ಹೇಳ್ತಾನೆ. ಮಲಗೋದು ಲೇಟ್, ಆಚೆ ಈಚೆ ಆಟಾಡಿ ಆಮೇಲೆ 6 o'clock ಆದಮೇಲೆ ಯಾರು ಹೋಗೋದು ಅಂತ ಆಗ್ತದೆ. ಆಮೇಲೆ ನಮ್ಮದು ಸ್ವಲ್ಪ ಸೀರಿಯಲೆಲ್ಲ ಉಂಟಲ್ಲ, ಸೀರಿಯಲೆಲ್ಲ ನೋಡುವಾಗ ಆಚೆ ಈಚೆ ಅಂತ ಹೇಳುವಾಗ ಟೈಮ್ ಆಗ್ತದೆ. ಹಾಗೆ ನೋಡಬೇಕು. ಅವನು ಇವತ್ತು ಬೀಚಿಗೆ ಹೋಗುವ ಅಂದರೆ ಖುಷಿಯಲ್ಲಿ ಇರ್ತಾನೆ ಅವನು. ಹೋಗು ಅಂತ. ಅದೇ ಟೈಮಿಂಗ್ ಒಂಚೂರು ಆಚೆ ಈಚೆ ಆದರೆ ಮತ್ತು ಉದಾಸೀನ ಆಗ್ತದೆ. ನೋಡುವ, ಹೋದರೆ ನಾನು ಎಲ್ಲ ವೀಡಿಯೋಸ್ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಅದೇ ಫೋನ್ ಯಾರಿಗೆ ಬೇಕು ಅಂತ ನನಗೊಂದು ಮೇಲ್ ಮಾಡಿ ಹೇಳಿ, ರೀಸನ್ನು ಮತ್ತು ಏನು ಪ್ರಾಬ್ಲಮ್ಮು ಹಾಗೆ ಹೀಗೆ ಅಂತ. ನಾನು ಯಾರು ನನಗೆ ಕರೆಕ್ಟ್ ಅಂತ ಅನ್ನಿಸ್ತಾರೆ ಅವ್ರಿಗೆ ನಾನು ಕೊರಿಯರ್ ಮಾಡಿ ಬಿಡ್ತೀನಿ. ಓಕೆ, ಅಪ್ಡೇಟ್ ಮಾಡ್ತೀನಿ ಆಮೇಲೆಲ್ಲ ಸಹ. ಹಾಯ್, ಗುಡ್ ಈವ್ನಿಂಗ್. ನಾವು ಬೀಚಿಗೆ ಎಲ್ಲಿಗೂ ಹೋಗಲಿಲ್ಲ. ಇವ್ರಿಗೆ ಸ್ವಲ್ಪ ಕೆಲಸ ಇದ್ದಿತ್ತಂತೆ, ಅದಕ್ಕೆ ಅವರು ಎಲ್ಲಿಗೂ ಹೋದರು. ಹಾಗೆ ನಾವು ಇಬ್ಬರೇ ಇವತ್ತು ವಾಕಿಂಗ್ ಮಾಡ್ತಾ ಇದ್ದೇವೆ. ನನ್ನ ಪೋಖ್ರಿದು ಕೆಲಸ ನೋಡಿ ಅಂತ ಹಿಂದುಗಡೆ ನೋಡಿ. ಇದೇ ಕೆಲಸ ಅವನಿಗೆಲ್ಲ, ಉಪದ್ರ ಮಾಡೋದು ಹೇಗೆ ಅಮ್ಮನಿಗೆ ಅಂತ. ಅದೇಪ್ಪ ಹೀಗೆ ಒಂದು ಸಿಂಪಲ್ ಆಗಿ ಒಂದು ವಾಕಿಂಗ್ ಹೊರಟಿದ್ದು. ಬಲೆ ಅವನಿಗೇನಾದರೂ ಹೀಗೆ ಉಪದ್ರ ಮಾಡ್ಕೊಂಡು ಬಲೆ ತುಂಬ ಸೆಕೆ ಇವತ್ತು. ಮಳೆ ಬರ್ಬೋದೇನೋ, ಹಾಗೈತೆ ವೆದರು. ನೋಡಬೇಕು ಏನಾಗ್ತದೆ ಅಂತ. ಇಲ್ಲೊಂದು ಪೇರಳೆ ಮರ ಇದರಳೆ ಉಂಟಾ ಅಂತ ಹುಡ್ಕುವ. ಇಲ್ಲೂ ಕಾಣಿಸ್ತಾ ಇಲ್ಲ. ಸೀಸನ್ ಅಲ್ಲ ಈಗ ಬೇರೆ. ನಮ್ಮ ಅಪ್ಪು ಮತ್ತೆ ಟಾಮಿ ನೋಡಿ ಅಂತೆ. ಅವನದ್ದು ಫ್ರೆಂಡ್ ಟಾಮಿ ಫ್ರೆಂಡ್ ಅವನು. ಇಬ್ಬರೇ ಇರೋದಲ್ಲ, ಹಾಗಾಗಿ ಅವರೇ ಇಬ್ಬರು ಫ್ರೆಂಡ್ಸ್. ಲೆಫ್ಟಿಗೆ ಪೋಯಾ. ಇಲ್ಲೊಂದು ದೊಡ್ಡ ಗ್ರೌಂಡ್ ಇದೆ ನಮಗೆ ಆಟ ಆಡಲಿಕ್ಕೆ. ನಾನು ಸ್ಕೂಟಿ ಎಲ್ಲ ಇಲ್ಲೇ ಕಲಿತಿದ್ದಿತ್ತು, ಇದೇ ಗ್ರೌಂಡಲ್ಲಿ. ಸ್ಕೂಟಿ ದಾದಾ ಗೊಬ್ಬಲೆ ಇರ. ನಾನು ಒಬ್ಬನೇ ಅಲ್ಲ, ಪಾಪ ಅನ್ಸತ್ತೆ ಕೆಲವೊಮ್ಮೆ ನೋಡುವಾಗ. ಆಡಲಿಕ್ಕೆ ಯಾರು ಜನ ಇಲ್ಲ ಅವರಿಗೆ.
ಒಬ್ಬರೇ ಏನಾದರೂ ಮಂಗಂತರ ಆಟ ಆಡ್ತಾ ಇರ್ತಾನೆ. ಹಾಗೆ ಚೆನ್ನಾಗಿದೆ ಇಲ್ಲಿ ಪ್ಲೇಸ್ ಆಟ ಆಡಲಿಕ್ಕೆ. ಇನ್ನೆಲ್ಲ ವೆಕೇಶನ್ ಶುರು ಆಯ್ತಲ್ಲ, ಎಲ್ಲ ಮಕ್ಕಳು ಬರ್ಬೋದು ಅನಿಸ್ತದೆ ಆಟ ಆಡಲಿಕ್ಕೆ. ಗೊಬ್ಬಲೆ ಟಾಮಿಗೆ ಸಹ ಬೋರ್ ಆಗ್ತಾ ಉಂಟೇನೋ, ಹೋದ ಒಬ್ಬನೇ ಮಕ್ಕಳು. ಸ್ನೇಕ್ ಇಪ್ಪುಂಡು ಒಂದ ತುಜಗ ವಾವ್ ಒಂದತ ಏತು ಮಿತ್ತು ಪೂಪುಂಡು ಉಡೆ ಪೂಪಿ ನಿಚ್ಚ ಉಡೆಗೆ ಮಿತ್ತಕಣಂಚಿ ಗುಂಡಿಗೆ ಬೋದು. ಒಂದು ಓಲ್ಪುರಂ ಬಿಗ್ ಗುಂಡಿ ಉಂಡದು ಮೂಲ್ಪಾಡಿ. ಓಕೆ ಅಬ್ಬಾ ಮಿತ್ತು ಪಾಡುವರಿ